ಈಗ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತಾಡ್ತಾರೆ. ಆತ್ಮೀಯ ಮತ್ತು ಎಲ್ಲ ನನ್ನ ಗೌರವಾನ್ವಿತ ಶ್ರೀ ರಾಮಾನುಜಾಚಾರ್ಯರ ಭಕ್ತಾದಿಗಳು, ಇಲ್ಲಿ ನೆರೆದಿರುವಂಥವ್ರಿಗೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀ ಯದುಗಿರಿ ಯತಿರಾಜ ಮಠ ಹಾಗೂ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ಅರ್ಪಿಸಿರುವ ಶ್ರೀ ರಾಮಾನುಜ ವಿಶ್ವವಿಜಯ ಮಹೋತ್ಸವದಲ್ಲಿ ಭಾಗವಹಿಸಿರುವಂಥ ಸಮಸ್ತ ಭಕ್ತಾದಿಗಳೇ, ಏನೊಂದು ಇದರ ಕಲ್ಪನೆಯನ್ನು, ಪರಿಕಲ್ಪನೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಿರುವಂಥ ಪರಮ ಪೂಜ್ಯ ಸ್ವಾಮಿಗಳು ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮಿಗಳ ಪಾದಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ಇದೇ ವೇದಿಕೆಯಲ್ಲಿ ನನ್ನ ಆತ್ಮೀಯರು, ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀವತ್ಸ ಅವರೇ, JDS ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ಸುರೇಶ್ ಬಾಬು ಅವರೇ, ನ್ಯಾಯಮೂರ್ತಿಗಳಾಗಿರುವಂಥ ಸನ್ಮಾನ್ಯ ವೆಂಕಟರಮಣ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಏನೊಂದು ಶ್ರೀ ವೈಷ್ಣವರ ಈ ಒಂದು ಸಮಾವೇಶವನ್ನು ಇಷ್ಟು ಬೃಹತ್ಕಾರವಾಗಿ, ಇಷ್ಟು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾದಂಥ ಪೂಜ್ಯ ಸ್ವಾಮಿಗಳ ಒಂದು ಮಾರ್ಗದರ್ಶನ ಮತ್ತು ನೇತೃತ್ವ ಹಾಗೂ ತಮ್ಮೆಲ್ಲರ ಒಂದು ಇವತ್ತಿಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಾ. ಅದಕ್ಕಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪೂಜ್ಯ ಗುರುಗಳು, ಪೀಠಾಧಿಪತಿಗಳಾದಂಥ ಸಮಯದಿಂದಲೂ ಏನೊಂದು ಇವತ್ತು ದಶಮಾನೋತ್ಸವ 10 ವರ್ಷ ಕಾಲ ಪೂರೈಸುವಂಥ ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಅವರ ಒಂದು ಪೀಠಾಧಿಪತಿಗಳಾದ ನಂತರ ಇಡೀ ದೇಶ ಉದ್ದಾಗಲದಲ್ಲಿ, ಇಡೀ ವಿಶ್ವದಲ್ಲೇ ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಎಲ್ಲ ಪುಣ್ಯ ಸ್ಥಳಗಳಲ್ಲಿ ಶ್ರೀರಾಮಾನುಜರ ವಿಗ್ರಹಗಳನ್ನು ಹಲವಾರು ಸ್ಥಳಗಳಲ್ಲಿ ವಿವಿಧ ಹೆಸರುಗಳನ್ನು ಕೊಡೋ ಮೂಲಕ ಇಡೀ ವಿಶ್ವಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿರುವಂಥದ್ದು ನಮ್ಮ ಕಣ್ಣು ಮುಂದೆ ಕಾಣುವಂಥ ಒಂದು ಕಾರ್ಯ. ಶ್ರೀರಾಮಾನುಜರ ಪ್ರೇರೇಪಣೆಯನ್ನು ಪಡೆದು ಧಾರ್ಮಿಕವಾಗಿಯೂ, ಆಧ್ಯಾತ್ಮಿಕವಾಗಿಯೂ, ಸಾಮಾಜಿಕವಾಗಿಯೂ ಸಾಮಾಜಿಕ ಸುಧಾರಣೆಯನ್ನ ಇವತ್ತು ಶ್ರೀ ವೈಷ್ಣವರ ಜೊತೆಯಲ್ಲೇ ಇಡೀ ಸಮಾಜಕ್ಕೆ ಸಂದೇಶವನ್ನ ಮತ್ತು ಸುಧಾರಣೆಯನ್ನ ಮತ್ತು ಬದಲಾವಣೆಯನ್ನ ಕೊಡ್ತಾ ಇರುವಂತ ಮಹಾತ್ಮರೇ ನಮ್ಮ ಶ್ರೀ ಶ್ರೀ ಯತಿರಾಜ ಜಿಯರ್ ಸ್ವಾಮಿಗಳು. ನಾವು ನೋಡಬಹುದು ಯಾವ ರೀತಿ ಸಂಚಲನವನ್ನ ಮೂಡಿಸ್ತಿದ್ದಾರೆ. ಶ್ರೀರಾಮಾನುಜರು ಏನೊಂದು 1000 ವರ್ಷ ಕಾಲದ ಹಿಂದೆ ನಮ್ಮ ಭಾಗ್ಯ, ತಮಿಳುನಾಡಲ್ಲಿ ಜನಿಸಿದ್ರು ಕೂಡ 37 ವರ್ಷ ಕಾಲ ನಮ್ಮ ನಾಡಿನಲ್ಲಿ ಅವರು ವಾಸಿಗಳಾಗಿ ನಮ್ಮಲ್ಲಿ ಅವರ ಅದ್ಭುತ ಜ್ಞಾನವನ್ನ, ತಿಳುವಳಿಕೆಯನ್ನ, ಧಾರ್ಮಿಕವಾಗಿಯೂ ಆಧ್ಯಾತ್ಮಿಕ